ನಮಸ್ತೆ. ನಾನಿವತ್ತು ಒಬ್ಬ ಸಿಂಗಲ್ ಪೇರೆಂಟ್ ಅಂದರೆ ಒಂಟಿ ತಾಯಿಯ ಕಥೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀವಿ. ಅವಳ ಪರಿಸ್ಥಿತಿ ಹೇಗಿರುತ್ತೆ, ಅವಳು ಏನೇನು ಮಾಡಿರ್ತಾಳೆ, ತ್ಯಾಗ ಮಾಡಿರ್ತಾಳೆ, ಮತ್ತು ಜವಾಬ್ದಾರಿ ಹೊತ್ತಿರ್ತಾಳೆ, ಗಂಡ ಸಣ್ಣ ವಯಸ್ಸಿಗೆ ಕಳ್ಕೊಂಡಿರ್ತಾಳೆ, ಮಕ್ಕಳು ಒಂದು ಜವಾಬ್ದಾರಿಯುತ ನಾಗರಿಕರಾಗಬೇಕು ಅಂತ ಹೇಳಿಬಿಟ್ಟು ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಅವಳು ತನ್ನ ಮಕ್ಕಳ ಕನಸನ್ನು ನೆರವೇರಿಸಿಗೋಸ್ಕರನೇ ಹೋರಾಟ ಮಾಡ್ತಾ ಇರ್ತಾಳೆ ಜೀವನದಲ್ಲಿ. ಅವರನ್ನು ಕಷ್ಟಪಟ್ಟು ಬೆಳೆಸಿ ಅವ್ರಿಗೆ ಒಂದು ಉತ್ತಮ ಜೀವನವನ್ನು ಕಟ್ಕೊಡ್ತಾಳೆ ತಾಯಿ. ಅವಳ ಕನಸನ್ನೆಲ್ಲ ಅವಳು ತ್ಯಾಗ ಮಾಡಿಬಿಟ್ಟಿರ್ತಾಳೆ. ಆಮೇಲೆ ದೊಡ್ಡವರಾದಮೇಲೆ ಅವರೊಂದು ಪೊಸಿಷನ್ನಿಗೆ ಬರ್ತಾರೆ, ಅವ್ರ ಕೆಲಸಕ್ಕೆ ಅವರು ಹೋಗ್ತಾರೆ, ಮತ್ತು ಕೆಲವು ಸನ್ನಿವೇಶಗಳು ಸಹ ಏರ್ಪಾಡು ಆಗುತ್ತೆ. ಅವ್ರಿಗೂ ನಮಗೂ ಭಿನ್ನಾಭಿಪ್ರಾಯಗಳು ತುಂಬ ಬರುತ್ತೆ. ಅದರಲ್ಲೂ ಗಂಡ್ಮಕ್ಳು ಮದುವೆ ಆದಮೇಲಂತೂ ಅವರು ನಮ್ಮ ಹಿಡಿತದಲ್ಲೇ ನಮ್ಮ ಮಾತಿಗೆ ಬೆಲೆನೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೇಳ್ತಾರೆ, ನೀನು ನಮಗೋಸ್ಕರ ಏನು ಮಾಡಿದ್ಯಾ? ಏನೂ ಮಾಡಿಲ್ಲ. ಬೆಳೆಸಿದ್ಯಾ, ಸಾಕಿದ್ಯಾ ಅಂದರೆ ಎಲ್ಲ ಪೇರೆಂಟು ಮಾಡ್ತಾರೆ, ನೀನೇನು ಎಕ್ಸ್ಟ್ರಾ ಮಾಡಿರೋದು ಅನ್ನೋ ರೀತಿಯಲ್ಲಿ ಕೇಳ್ತಾರೆ. ಮತ್ತು ಹೇಳ್ತಾರೆ, ಅದು ನಿನ್ನ ಕರ್ತವ್ಯ, ನೀನು ಮಾಡಿದ್ಯಾ, ನಿನಗೆ ಮಕ್ಕಳು ಬೇಕಾಗಿತ್ತು, ಮಕ್ಕಳು ಮಾಡ್ಕೊಂಡಿದ್ಯಾ, ನೀನು ನಮ್ಮನ್ನು ಸಾಕಿದ್ಯಾ, ಬೆಳೆಸಿದ್ಯಾ. ಇವಾಗ ನಿಮ್ಮನ್ನು ಸಾಕಬೇಕು, ನಿಮಗೆ ಗೌರವ ಕೊಡಬೇಕು, ನಿಮ್ಮ ಮಾತನ್ನು ಕೇಳಬೇಕು ಅನ್ನೋ ಯಾವ ರೂಲ್ಸು ಇಲ್ಲ. ನೀವು ನಮ್ಮ ಜೊತೆ ಇರೋದೇ ತಪ್ಪು ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಅಂಥ ಪರಿಸ್ಥಿತಿನಲ್ಲಿ ಆ ತಾಯಿ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಆ ವಿಷಯವನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀನಿ. ಈ ರೀತಿ ಬದಲಾವಣೆ ಆಗಿಬಿಟ್ರೆ ಸಿಂಗಲ್ ಪೇರೆಂಟು ಏನು ಮಾಡಬೇಕು, ಯಾವ ರೀತಿ ಇರಬೇಕು, ಅವಳಿಗೆ ಧೈರ್ಯ ಯಾವ ರೀತಿ ತಗೋಬೇಕು ಅನ್ನೋದನ್ನು ನಾನು ಮಾತಾಡ್ತೀನಿ. ನೋಡಿ, ಆಸರೆ ಇಲ್ಲದೆ ಅವಳು ಬೆಳೆಸಿದ್ಲು, ಅವ್ರಿಗೊಂದು ಜೀವನವನ್ನು ಕಟ್ಕೊಟ್ಲು, ಅವರ ಕಾಲ ಮೇಲೆ ಅವರು ನಿಂತ್ಕೊಳ್ಳಿ ಅನ್ನೋ ಆಸೆಯನ್ನು ಪಟ್ಲು. ಅದೇ ರೀತಿ ಆಯಿತು. ಮದುವೆ ಮುಂಚೆ ಎಲ್ಲವೂ ಸಹ ಅವಳ ಹೃದಯದಲ್ಲಿರುವ ನೋವು ಅವಳಿಗೆ ಗೊತ್ತು. ಅವಳು ಸಹಿಸಿದಷ್ಟು ನೋವು, ಪಕ್ಕದವರ ಚುಚ್ಚು ಮಾತು ಎಲ್ಲವೂ ಸಹ ಅವಳಿಗೆ ಗೊತ್ತು. ಅವಳು ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ದಿರ ಕಳೆದಿರ್ತಾಳೆ. ಅವನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಸಾಧ್ಯನಾ? ಮಕ್ಕಳು ದೊಡ್ಡವರಾಗಿ ನೀನು ನಮಗೋಸ್ಕರ ಏನು ಮಾಡಿದ್ಯಾ, ಏನು ಮಾಡಿಲ್ಲ ಅಂತ ಕೇಳ್ತಾರೆ. ಆ ಸಮಯದಲ್ಲಿ ಆ ತಾಯಿಯ ಹೃದಯ ಒಡೆದೇ ಇರುತ್ತಾ? ಇಂಥ ಸಮಯದಲ್ಲಿ ಸಿಂಗಲ್ ತಾಯಿ ಏನನ್ನು ಅರ್ಥ ಮಾಡ್ಕೋಬೇಕು? ಮಕ್ಕಳ ಕೃತಜ್ಞತೆ ನಮ್ಮ ಮೇಲೆ ಇಲ್ಲ ಅಂದರೆ ಅವರು ಕೃತಜ್ಞರು ಅಲ್ಲ. ನಮ್ಮ ಮನಸ್ಸಿನ ಶಾಂತಿ ನಮ್ಮ ಕೈಲಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಒಂದ್ಸಲ ನಮಗೆ ತುಂಬ ಹತ್ತಿರದವರೇ ನಮ್ಮ ಮನಸ್ಸಿನ ಮೌಲ್ಯಗಳನ್ನು ಅರ್ಥ ಮಾಡ್ಕೊಳ್ಳಲ್ಲ, ಬೆಲೆ ಕೊಡಲ್ಲ. ಸಿಂಗಲ್ ತಾಯಿಯ ದೊಡ್ಡ ತಪ್ಪು ಏನಪ್ಪ ಅಂದರೆ, ಮಕ್ಕಳೇ ನನ್ನ ಪ್ರಪಂಚ, ಮಕ್ಕಳೇ ನನ್ನ ಜೀವನ ಅಂತ ಅಂದ್ಕೊಂಬಿಟ್ಟಿರ್ತಾಳೆ. ಆದರೆ ಇದು ತುಂಬ ದೊಡ್ಡ ತಪ್ಪು ಅಂತ ನನಗೀಗ ಅನ್ನಿಸ್ತಾ ಇದೆ. ಮಕ್ಕಳೇ ಪ್ರಪಂಚ ಅಲ್ಲ, ಮಕ್ಕಳೇ ಜೀವನ ಅಲ್ಲ, ಈಗ ಅರ್ಥ ಆಗ್ತಾ ಇದೆ. ಆವಾಗ ಕರ್ತವ್ಯ ಮಾತ್ರನೇ ನಮಗೆ ನೆನಪಿಗೆ ಬರ್ತಾ ಇತ್ತು. ಮಕ್ಕಳನ್ನು ಬೆಳೆಸಬೇಕು, ಅವ್ರಿಗೆ ಗುರಿಯನ್ನು ಮುಟ್ಟಿಸ್ಬೇಕು, ಅವ್ರಿಗೊಂದು ಜೀವನ ಕಲ್ಪಿಸ್ಕೊಡ್ಬೇಕು ಅಂತ. ಆದರೆ ಈಗ ಅರ್ಥ ಆಗ್ತಾ ಇದೆ, ಅದೇ ನನ್ನ ಜೀವನ ಅಲ್ಲ ಅಂತ. ಇದು ಪ್ರಕೃತಿಯ ನಿಯಮ. ಎಲ್ಲ ಮಕ್ಕಳೂ ಅಷ್ಟೇ. ಅವರು ಬೆಳೆಯೋವರೆಗೂ, ಅವರ ಕೈಕಾಲು ಅವರು ನಡ್ಕೊಂಡು ಹೋಗೋವರೆಗೂ, ಗುರಿ ತಲುಪೋವರೆಗೂ ಮಾತ್ರನೇ ಅವರಿಗೆ ಆಸರೆ ಬೇಕು, ಆಮೇಲೆ ಬೇಡ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವರು ಮದುವೆ ಆಗ್ತಾರೆ, ಅವ್ರಿಗೂ ಜವಾಬ್ದಾರಿಗಳು ಬರ್ತವೆ, ಅವರ ರಸ್ತೆ ಅಂದರೆ ಅವರು ನಡೆಯೋ ರೂಟು ಚೇಂಜ್ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನನ್ನನ್ನು ಮರ್ತು ಹೋಗ್ಬಿಟ್ರು, ಅವರು ನನ್ನನ್ನು ನಿರಾಕರಿಸ್ತಾವ್ರೆ ಅನ್ನೋದು ನಮಗೆ
ಅರ್ಥ ಆಗುತ್ತೆ. ಆದರೂ ಸಹ ಅರ್ಥ ಆಗಿಲ್ಲ ಅನ್ನೋ ರೀತಿಯಲ್ಲಿ ನಾವು ವರ್ತಿಸಬೇಕು. ಅವರು ಚುಚ್ಚು ಚುಚ್ಚು ಮಾತುಗಳು, ಅವರ ಚುಚ್ಚು ಚುಚ್ಚು ನಡತೆಯಿಂದ ನಾವು ನಮ್ಮ ನೋವನ್ನು ಜಾಸ್ತಿ ಮಾಡ್ಕೋಬಾರ್ದು. ಅದ್ರ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯವನ್ನು ವಹಿಸಿ. ತಾಯಿ ತನ್ನ ಕೊನೆಯ ಜೀವನದ ಭಾಗವನ್ನು ಕಣ್ಣೀರಿನಲ್ಲೇ ಕಳೆಯೋಕ್ಕೆ ಹೋಗಬಾರ್ದು. ನಾವು ಸಹ ಸ್ವಲ್ಪ ಧೈರ್ಯವನ್ನು ಸಾಧಿಸಿರುವುದನ್ನು ನೆನಪು ಮಾಡ್ಕೋಬೇಕು. ನಾವು ಎಷ್ಟೋ ಸಾಧನೆಯನ್ನು ಮಾಡಿದ್ದೀವಿ. ಮಕ್ಕಳನ್ನು ಸಿಂಗಲ್ ಅಮ್ಮ ಆಗಿ ಬೆಳೆಸೋದು ತುಂಬ ಸುಲಭವಾದ ವಿಷಯ ಅಲ್ಲ, ಅದೊಂದು ಸಾಧನೆಯೇ ಅಂತ ಹೇಳಬಹುದು. ಅದು ಒಂದು ಮಹಾಯಜ್ಞ ಅಂತಲೇ ಹೇಳ್ಬೋದು. ಮಹಾಯಜ್ಞ ಮತ್ತು ದೇವರ ಆಶೀರ್ವಾದ, ಅವಳ ಒಳ್ಳೆತನ ಅವಳ ಜೊತೆ ಯಾವಾಗಲೂ ನಿಂತಿರುತ್ತೆ. ಅದಕ್ಕೆ ಅದನ್ನು ಸಾಧಿಸಿ ತೋರಿಸಿರ್ತಾಳೆ ಅವಳು. ಮಕ್ಕಳ ಮಾತನ್ನು ಕೇಳಿದಾಗ ನೀನೇನು ಮಾಡಿದೆ, ನೀನು ಕರ್ತವ್ಯ ಮಾಡಿದೆ ಅಂತ ಕೇಳಿದಾಗ ಅವಳು ತನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು. ನಾನು ಸೋತಿದ್ದೀನಿ ಅಂತ ಒಪ್ಕೋಬಾರ್ದು. ಅವಳು ಸಾಧಿಸಿರುವುದನ್ನು ನೆನಪಿನಲ್ಲಿ ಇಟ್ಕೋಬೇಕು. ನಾನು ಸೋತಿಲ್ಲ, ನನ್ನ ಕರ್ತವ್ಯವನ್ನು ಪೂರ್ಣವಾಗಿ ಸಾಧಿಸಿ ತೋರಿಸಿದ್ದೀನಿ ಅಂತ ಹೆಮ್ಮೆಯಿಂದ ಅವಳೇ ಹೇಳ್ಕೋಬೇಕು. ಪ್ರೀತಿಸಿದರೆ ಮಾತ್ರ ಖುಷಿ, ಇಲ್ಲ ಅಂದರೆ ಇಲ್ಲ ಅಂತ ಅನ್ಕೋಬಾರ್ದು. ಅವಳ ಬೆಲೆಯನ್ನು ಅವಳೇ ತಿಳ್ಕೋಬೇಕು. ಇದ್ದಾಗ ಅವಳ ಸ್ವಂತ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಸಮಾಜ ಸೇವೆ ಮತ್ತು ದೇವರ ಸೇವೆ, ಸ್ನೇಹಿತರ ಜೊತೆ ಕಾಲ ಕಳೆಯುವಂತೆ ಅವಳು ತನ್ನ ಅಭ್ಯಾಸಗಳನ್ನು ಬೆಳೆಸ್ಕೋಬೇಕು. ಕೂತ್ಕೊಂಡು ಚಿಂತೆ ಮಾಡ್ತಾ ಇದ್ದರೆ ಯಾವುದು ಆಗಲ್ಲ. ಇನ್ನು ನಾವೇ ಕೊರ್ಕೊಂಡು ಸತ್ತೋಗ್ತೀವಿ. ಸಿಂಗಲ್ ತಾಯಿಯ ಕಣ್ಣೀರನ್ನು ಜಗತ್ತು ನೋಡದೇ ಇರಬಹುದು, ಆದರೆ ದೇವ್ರ ಹತ್ರ ಅದರ ಲೆಕ್ಕ ಇದ್ದೇ ಇರುತ್ತೆ. ಮಕ್ಕಳು ಅರ್ಥ ಮಾಡ್ಕೋಬೋದು, ಅರ್ಥ ಮಾಡ್ಕೊಳ್ದೇನೂ ಇರಬಹುದು, ಆದರೆ ಮಾಡಿರುವಂತಹ ನಿಸ್ವಾರ್ಥ ಸೇವೆ ಆ ಭಗವಂತನ ಹತ್ರ ಲೆಕ್ಕ ಇದ್ದೇ ಇರುತ್ತೆ. ಇದು ಪ್ರತಿ ತಾಯಿಯ ಅಂದರೆ ಸಿಂಗಲ್ ತಾಯಿಯ ಕತೆ ಮಾತ್ರ ಅಲ್ಲ, ಅವಳ ಜೀವನದ ಹೋರಾಟ ಅಂತಲೇ ಹೇಳಬಹುದು. ಯಾವಾಗಲೂ ಧೈರ್ಯ, ಪ್ರೀತಿ, ತ್ಯಾಗವನ್ನೇ ತನ್ನ ಜೀವನ ಅಂತ ಅಂದ್ಕೊಂಡಿರ್ತಾಳೆ. ಸಿಂಗಲ್ ತಾಯಿ ತನ್ನ 2 ಮಕ್ಕಳ ಜವಾಬ್ದಾರಿಯನ್ನು ಹೊರಬಲ್ಲಳು. ಆದರೆ ಇಬ್ಬರು ಮಕ್ಕಳು ಒಬ್ಬಳ ತಾಯಿಯ ಜವಾಬ್ದಾರಿಯನ್ನು ಹೊರೋದಕ್ಕೆ ಸಿದ್ಧ ಇರಲ್ಲ. ಅವಳು ಸಾವಿರಾರು ಜನಕ್ಕೆ ಪ್ರೀತಿಯನ್ನು ಕೊಡಬಲ್ಲಳು, ಆದರೆ ಇಬ್ಬರು ಮಕ್ಕಳು ಒಬ್ಬ ತಾಯಿಯ ಪ್ರೀತಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅವಳನ್ನು ಯಾವತ್ತೂ ದೂರನೇ ಇಟ್ಟಿರ್ತಾರೆ. ಅವಳಿಂದ ಏನೂ ಲಾಭ ಇಲ್ಲ ಅಂತ ತಿಳಿದ್ರಂತೂ ಅವಳು ನಿಕೃಷ್ಟವಾಗಿ ನೋಡ್ತಾರೆ ಅವಳನ್ನು. ಇದೆಲ್ಲ ಅನುಭವಿಸಿದವ್ರಿಗೆ ಮಾತ್ರನೇ ಗೊತ್ತು. ಅಂದರೆ ಸಿಂಗಲ್ ತಾಯಿಯ ಜೀವನ, ಸಿಂಗಲ್ ತಾಯಿ ಆಗಿರೋರಿಗೆ ಗೊತ್ತು. ನಮ್ಮ ಸಾವಿರಾರು ಸಿಂಗಲ್ ತಾಯಿಯರಿಗೆ ನಾನು ಹೇಳ್ತಾ ಇರೋದಿಷ್ಟೇ, ಅವರು ಹಾಗೇ, ಅದು ಪ್ರಪಂಚ ಇರೋದೇ ಹಾಗೆ. ಪ್ರಕೃತಿ ನಿಯಮ, ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ. ನಾವು ಸಹ ಬದಲಾವಣೆ ಆಗ್ತಾ ಇರಬೇಕು. ಆಗಬೇಕು ಅನ್ನೋ ಹೇಳೋದು ಸುಲಭ, ಆದರೆ ಅನುಭವಿಸ್ತಾ ಇರೋರಿಗೆ ಅದ್ರ ಬದಲಾವಣೆ ಯಾವ ರೀತಿ ನಾವು ತಗೋಬೇಕು ಅಂತ ನಾವೇ ಅರ್ಥ ಮಾಡ್ಕೋಬೇಕು. ನಮ್ಮ ಜೀವನವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ನೀನೇ ತಾಯಿ, ನೀನೇ ತಂದೆ ಅಂತ ಅವರಿಗೆ ಪರದಾಡಿಕೊಂಡು ಇರುವಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಸ್ವಾಭಿಮಾನವಾಗಿ ಬದುಕೋ ಹಕ್ಕು ನಿಮಗೆ ಇದೆ. ಬದುಕೋಣ. ಒಂದು ಗೌರವಯುತವಾದ ಜೀವನವನ್ನು ನಾವು ಪೂರ್ತಿಯಾಗಿ ಅನುಭವಿಸೋಣ. ಯಾರ ಮೇಲೂ ನಾವು ಡಿಪೆಂಡ್ ಆಗೋದು ಬೇಡ. ಸ್ವತಂತ್ರವಾಗಿ ಇರೋಣ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.